ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನಲ್ಲಿ ಕಮರ್ಷಿಯಲ್ ಅರ್ಥಮೆಟಿಕ್ ಈ ಚಾಪ್ಟರ್ನಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಕಾಂಪೌಂಡ್ ಇಂಟ್ರೆಸ್ಟಿಗೆ ಫಾರ್ಮುಲಾ ಪಿ ಇಂಟು 1 + i ಹೋಲ್ ಟು ದ ಪವರ್ ಆಫ್ ಟಿ ಮೈನಸ್ ಪಿ. ಇಲ್ಲಿ ಪಿ ಅಂದರೆ ಪ್ರಿನ್ಸಿಪಲ್ ಅಮೌಂಟ್, ಇನ್ವೆಸ್ಟ್ಮೆಂಟ್ ಮಾಡುವಂಥ ಅಮೌಂಟು. ಐ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್, ಎಷ್ಟು ಬಡ್ಡಿ ಸಿಗ್ತಾ ಇದೆ ಅದನ್ನು ಬರೀಬೇಕು. ಟಿ ಅಂದರೆ ಟೈಮ್, ಎಷ್ಟು ವರ್ಷಕ್ಕೆ ದುಡ್ಡು ಇಡ್ತಿದ್ದಾರೆ ಅನ್ನೋದನ್ನು ಬರೀಬೇಕು. ಕ್ವಶನ್ ಈ ಥರದಲ್ಲಿದೆ. ಫೈಂಡ್ ಔಟ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ₹8,000 ಫಾರ್ 5 years at 5% per annum. ನೀವು ಒಂದು ವೇಳೆ ₹8,000 ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿದರೆ 5 ವರ್ಷಕ್ಕೆ 5% ಬಡ್ಡಿ ಸಿಗ್ತಾ ಇದ್ದರೆ ಟೋಟಲ್ ಆಗಿ 5 ವರ್ಷಕ್ಕೆ ಎಷ್ಟು ಬಡ್ಡಿ ಸಿಕ್ಕತ್ತೆ ಅಂತ ಲೆಕ್ಕ ಹಾಕಬೇಕು. ಫಸ್ಟು ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಏನು ಅಂತ ಗೊತ್ತಾದರೆ ಅದನ್ನು ಈಸಿಯಾಗಿ ನೀವು ಪ್ರಾಬ್ಲಮ್ ಮಾಡ್ಬೋದು. ಯಾವುದೇ ಥರ ಫಾರ್ಮುಲಾ ಯೂಸ್ ಮಾಡ್ದೇ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ರಲ್ಲಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ಲಾಸ್ಟಿಗೆ ಹೇಳ್ಕೊಡ್ತೇನೆ. ಫಸ್ಟು ನೀವು ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಏನು ಅಂತ ನಿಮಗೆ ಗೊತ್ತಿದ್ದರೆ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಏನು ಅಂತ ಗೊತ್ತಾಗತ್ತೆ. ₹8,000 ದುಡ್ಡು ಇಡ್ತಾ ಇದ್ದೀರಾ ನೀವು, ವರ್ಷಕ್ಕೆ 5% ಬಡ್ಡಿ. ಹಾಗಾದರೆ ಈ ವರ್ಷಕ್ಕೆ ಎಷ್ಟು ಬಡ್ಡಿ ಸಿಗುತ್ತೆ? ಸಿಂಪಲ್, ನೀವು ಆ್ಯಸ್ ಎ ಕಾಮರ್ಸ್ ಸ್ಟೂಡೆಂಟ್ ಆಗಿ ಕ್ಯಾಲ್ಕುಲೇಟ್ರ್ ಇಲ್ದೇ ಮಾಡಲಿಕ್ಕೆ ಫಸ್ಟ್ ಕಲಿಬೇಕು. ನೋಡಿ, ₹8,000 ದುಡ್ಡು ಇಡ್ತಿದ್ದೀರಾ, ವರ್ಷಕ್ಕೆ 5% ಬಡ್ಡಿ. 8×5 = 40, ವರ್ಷಕ್ಕೆ ₹400 ಬಡ್ಡಿ ನಿಮಗೆ ಸಿಗ್ತಾ ಇದೆ. ಹೇಗೆ ಬಂತು ₹400? 8,000 × 5%, 8×5 = 40. ಇಲ್ಲ ನಿಮಗೆ ಗೊತ್ತಾಗಲ್ಲ ಅಂದರೆ ಕ್ಯಾಲ್ಸ್ ಇದೆ ನೋಡಿ, 8,000 × 5% ಮಾಡಿದ್ರೆ ₹400 ವರ್ಷಕ್ಕೆ ಬಡ್ಡಿ ಸಿಗ್ತಾ ಇದೆ. ವರ್ಷಕ್ಕೆ ₹400 ಅಂತಾದರೆ 5 ವರ್ಷಕ್ಕೆ ಎಷ್ಟು ಬಡ್ಡಿ ಸಿಗುತ್ತೆ? 4×5 = 20, ₹2,000 ಬಡ್ಡಿ ಸಿಗುತ್ತೆ. ಪ್ರತಿ ವರ್ಷವೂ 8,000 ಮೇಲೆ 5% ಬಡ್ಡಿ. ಅದಕ್ಕೆ ನಾವು ಸಿಂಪಲ್ ಇಂಟ್ರೆಸ್ಟ್ ಅಂತ ಅಂತೀವಿ. ಸಿಂಪಲ್ ಇಂಟ್ರೆಸ್ಟ್ ಅಂತಂದರೆ ಪ್ರತಿ ವರ್ಷದ ಬಡ್ಡಿ ಸೇಮ್ ಇರುತ್ತೆ. ಪ್ರತಿ ವರ್ಷವೂ ನಮ್ಮ ಪ್ರಿನ್ಸಿಪಾಲ್ ಅಮೌಂಟ್, ನಾವು ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವೋ ಆ ಅಮೌಂಟಿಗೆ ಬಡ್ಡಿ ಕೊಡ್ತಾರೆ. ಅದು ಸಿಂಪಲ್ ಇಂಟ್ರೆಸ್ಟ್. ಹಾಗಾದರೆ ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಏನು? ಕಾಂಪೌಂಡ್ ಇಂಟ್ರೆಸ್ಟ್ ಅಂತಂದರೆ ಬಡ್ಡಿ ಮೇಲೆ ಬಡ್ಡಿ ಸಿಗುತ್ತೆ, ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್. ಫಾರ್ ಎಕ್ಸಾಂಪಲ್, ಇದೇ ಪ್ರಾಬ್ಲಮ್ ಅಲ್ಲ ನೋಡಿ, ಮೊದಲನೇ ವರ್ಷ 8,000ಕ್ಕೆ 8×5 = 40, ₹400 ಬಡ್ಡಿ ಸಿಗುತ್ತೆ. ಎರಡನೇ ವರ್ಷಕ್ಕೆ ಬಡ್ಡಿ ಕೊಡಬೇಕಾದ್ರೆ ₹8,000 ಮೇಲೆ ಬಡ್ಡಿ ಕೊಡಲ್ಲ. ಇನ್ಸ್ಟೆಡ್ ಆಫ್ ದಟ್ 8,000 + 400, ನಮ್ಮ ಅಮೌಂಟ್ 8,400 ಆಗಿರುತ್ತೆ. 8,400 ಮೇಲೆ ಬಡ್ಡಿ ಸಿಗುತ್ತೆ. ಮೂರನೇ ವರ್ಷಕ್ಕೆ 8,400 ಪ್ಲಸ್ ಎರಡನೇ ವರ್ಷ ಇಂಟ್ರೆಸ್ಟ್ ಸಿಕ್ಕಿರುತ್ತಲ್ವ, ಆ ಅಮೌಂಟ್ ಮೇಲೆ ಬಡ್ಡಿ ಸಿಗುತ್ತೆ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಅಂತಂದರೆ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್, ಬಡ್ಡಿ ಮೇಲೆ ಬಡ್ಡಿ, ಚಕ್ರ ಬಡ್ಡಿ ಸಿಗ್ತಾ ಹೋಗುತ್ತೆ ನಮಗೆ. ಸೊ ಫಾರ್ಮುಲಾ ಏನು ಅಂತಂದರೆ ಕಾಂಪೌಂಡ್ ಇಂಟ್ರೆಸ್ಟನ್ನು ಫೈಂಡ್ ಔಟ್ ಮಾಡೋದಕ್ಕೆ ಪಿ ಇಂಟು 1 + i ಹೋಲ್ ಟು ದ ಪವರ್ ಆಫ್ ಟಿ ಮೈನಸ್ ಪಿ. ಪಿ ಅಂದರೆ ಪ್ರಿನ್ಸಿಪಾಲ್ ಅಮೌಂಟ್, ಎಷ್ಟು ಅಮೌಂಟ್ ಇಡ್ತಾ ಇದ್ದೀವಿ? ₹8,000 ದುಡ್ಡು ಇಡ್ತಾ ಇದ್ದೀವಿ. ಐ ಅಂದರೆ ಇಂಟ್ರೆಸ್ಟ್ ಎಷ್ಟಿದೆ? 5% ಇದೆ. ಬಟ್ ಎಲ್ಲಾದರೂ ಫಾರ್ಮುಲಾದಲ್ಲಿ 100 ಇದೆಯಾ? ಫಾರ್ಮುಲಾದಲ್ಲಿ 100 ಇದ್ದರೆ ನೀವು ಇಂಟ್ರೆಸ್ಟನ್ನು 5 ಅಂತಲೇ ಬರ್ಕೊಳ್ಬೋದಿತ್ತು. ಬಟ್ ಫಾರ್ಮುಲಾದಲ್ಲಿ ಎಲ್ಲೂ ಕೂಡ 100 ಇಲ್ಲ. ಸೊ ಇಂಟ್ರೆಸ್ಟನ್ನು ಬರ್ಕೊಳ್ಬೇಕಾದ್ರೆ 5% ಅಂತ ಕೊಟ್ಟಿದ್ದಾರೆ, ÷ 100 ಮಾಡಿ ಬರ್ಕೊಳ್ಬೇಕು. 5 ÷ 100 ಮಾಡಿದ್ರೆ ಎಷ್ಟಾಗುತ್ತೆ? 0.05 ಆಗುತ್ತೆ. ಏನಕ್ಕೆ ÷ 100 ಮಾಡಬೇಕು? ಪರ್ಸಂಟೇಜ್ ಅಂದರೆ 100ಕ್ಕೆ. ಸೊ ÷ 100 ಮಾಡಿ ಬರ್ಕೊಳ್ಳೋದು. ಹಾಗಾದರೆ ಈಗ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಏನಕ್ಕೆ ಹಾಕಿ ಬರ್ಕೊಳ್ಳಲ್ಲ? 5% ಅಂದರೆ 5 ಅಂತಲೇ ಬರ್ಕೊಳ್ತೀವಿ. ಯಾಕೆ? ಸಿಂಪಲ್ ಇಂಟ್ರೆಸ್ಟ್ನಲ್ಲಿ ಫಾರ್ಮುಲಾದಲ್ಲೇ 100 ಇದೆ. ಫಾರ್ಮುಲಾ ಏನು? PTR / 100. ಫಾರ್ಮುಲಾದಲ್ಲೇ 100 ಇದ್ದರೆ ಡೈರೆಕ್ಟಾಗಿ ಬರ್ಕೊಳ್ಬೋದು. ಬಟ್ ಈ ಫಾರ್ಮುಲಾದಲ್ಲಿ 100 ಇದೆಯಾ? ಇಲ್ಲ. ಸೊ ÷ 100 ಮಾಡಿ ಬರ್ಕೊಳ್ಬೇಕು. ಟಿ ಅಂದರೆ ಟೈಮ್, ಎಷ್ಟು ವರ್ಷಕ್ಕೆ ದುಡ್ಡು ಇಡ್ತಿದ್ದಾರೆ? 5 ವರ್ಷಕ್ಕೆ ದುಡ್ಡು ಇಡ್ತಾ ಇದ್ದಾರೆ. ಈಗ ಫಾರ್ಮುಲಾ ವೈಸ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಫಾರ್ಮುಲಾ ಪಿ ಇಂಟು 1 + i ಹೋಲ್ ಟು ದ ಪವರ್ ಆಫ್ ಟಿ ಮೈನಸ್ ಪಿ. ಕಾಂಪೌಂಡ್ ಇಂಟ್ರೆಸ್ಟ್ ಈಕ್ವಲ್ಸ್ ಪಿ ಅಂದರೆ ಪ್ರಿನ್ಸಿಪಾಲ್ ಅಮೌಂಟ್, ಎಷ್ಟು ಅಮೌಂಟ್ ಇಡ್ತಾ ಇದ್ದಾರೆ? ₹8,000 ದುಡ್ಡು ಇಡ್ತಾ ಇದ್ದಾರೆ. ಇಂಟು 1 + i, 1 ಫಾರ್ಮುಲಾದಲ್ಲೇ ಇರೋದು, ಪ್ಲಸ್ ಐ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ 0.05 ಟು ದ ಪವರ್ ಆಫ್ ಟಿ ಅಂದರೆ ಎಷ್ಟು ವರ್ಷಕ್ಕೆ ಇಡ್ತಿದ್ದಾರೆ? 5 ವರ್ಷಕ್ಕೆ ದುಡ್ಡು ಇಡ್ತಾ ಇದ್ದಾರೆ. ಮೈನಸ್ ಪಿ ಅಂತಂದರೆ ಪ್ರಿನ್ಸಿಪಾಲ್ ಅಮೌಂಟ್ 8,000. ಇದನ್ನೇ ಸಿಂಪ್ಲಿಫೈ ಮಾಡೋದು ಹೇಗೆ? 8,000 ಇಂಟು 1 + 0.05 ಅಂದರೆ 1.05 ಟು ದ ಪವರ್ ಆಫ್ 5 ಟೈಮ್ಸ್ ಆಯಿತು. ನೋಡಿ, 1.05 ಟು ದ ಪವರ್ ಆಫ್ 5 ಟೈಮ್ಸ್ ಅಂದರೆ 1.05 ಇಂಟು 5 ಅಲ್ಲ, 1.05 5 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 5 ಟೈಮ್ ಮಲ್ಟಿಪ್ಲೈ ಮಾಡೋದು ಹೇಗೆ? ಕ್ಯಾಲ್ಕುಲೇಟ್ರಲ್ಲಿ 1.05 ಇಂಟು 1.05 ಇಂಟು 1 ಈ ಥರ 5 ಟೈಮ್ಸ್ ಮಾಡಬೇಕು. ಬಟ್ ಇಲ್ಲಿ 5 ಇಯರ್ಸ್ ಇದೆ. ಸಪೋಸ್ ಏನಾದರೂ 12 ಇಯರ್ಸ್ ಕ್ವಶನಲ್ಲಿ ಕೊಟ್ಟಿದ್ರೆ ಅವಾಗ ನೀವು 1.05 ಇಂಟು 1.05 ಇಂಟು 12 ಟೈಮ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಈಸಿ ಪ್ರೊಸೀಜರ್ ಹೇಗೆ ಅಂತಂದರೆ 8,000
ಇಂಟು ಈಸಿ ಪ್ರೊಸೀಜರಲ್ಲಿ ಹೇಗೆ ಅಂತಂದರೆ ನೋಡಿ 1.05 ಇಲ್ಲಿ ಇರೋಂಥ ವ್ಯಾಲ್ಯೂ ಟು ದ ಪವರ್ ಆಫ್ 5 ಅಂತಂದರೆ ಇಂಟುಗೆ ಒನ್ ಇಯರ್ ಆಯಿತು. ದೆನ್ 4 ಟೈಮ್ಸ್ ಈಕ್ವಲ್ ಬಟನನ್ನು ಪ್ರೆಸ್ ಮಾಡಬೇಕು. ನೋಡಿ ಏನೇ ವ್ಯಾಲ್ಯೂ ಇರುತ್ತೋ ಅದನ್ನು ಫಸ್ಟ್ ಟೈಪ್ ಮಾಡ್ಕೊಳ್ಬೇಕು. ಒಂದು ಸತಿ ಇಂಟು ಬಟನ್, ಪವರ್ 5 ಇದ್ದರೆ 4 ಟೈಮ್ಸ್ ಈಕ್ವಲ್ ಬಟನ್ ಪ್ರೆಸ್ ಮಾಡಬೇಕು. ಪವರ್ 10 ಇದ್ದರೆ ಒಂದು ಕಮ್ಮಿ 9 ಟೈಮ್ಸ್ ಈಕ್ವಲ್ ಬಟನ್ ಪ್ರೆಸ್ ಮಾಡಬೇಕು. ಈಗ ಪವರ್ 5 ಇದೆ, 4 ಟೈಮ್ಸ್ ಈಕ್ವಲ್ ಬಟನ್ ಪ್ರೆಸ್ ಮಾಡಿದ್ರೆ ಆಯಿತು. 1 2 3 4 ಅಷ್ಟು ಮಾಡಿದ ಮೇಲೆ ಕ್ಯಾಲ್ಸಿಯಲ್ಲಿ ಗ್ರ್ಯಾಂಡ್ ಟೋಟಲ್ 6 ಅಂತ ತೋರಿಸ್ತಾ ಇರಬೇಕು. ನೋಡಿ ಪವರ್ 5 ಇದೆ, ಕ್ಯಾಲ್ಸಿಯಲ್ಲಿ ಗ್ರ್ಯಾಂಡ್ ಟೋಟಲ್ ಏನು ತೋರಿಸ್ತಾ ಇದೆ, GT ಅಂತ ತೋರಿಸ್ತಾ ಇದೆ, ನೋಡಿ 6 ಅಂತ ತೋರಿಸ್ತಾ ಇದೆ. ಏನು ವ್ಯಾಲ್ಯೂ ಬಂದಿದೆ ಆ ವ್ಯಾಲ್ಯೂ ನಾನಲ್ಲಿ ಬರ್ಕೊಳ್ತಾ ಇದ್ದೀನಿ. 1.276 -8,000 ಇದೆ, -8,000 ಹಾಗೆ ಬರ್ಕೊಳ್ತಾ ಇದ್ದೀನಿ. ಹೇಗೆ ಬಂತು 1.05 ಟು ದ ಪವರ್ ಆಫ್ 5? 1.05 ಅಂತ ಟೈಪ್ ಮಾಡೋದು, ಒಂದು ಸತಿ ಇಂಟು ಬಟನ್, 4 ಸತಿ ಈಕ್ವಲ್ ಬಟನ್. ಪವರ್ 5 ಇದ್ದಾಗ 4 ಸತಿ ಈಕ್ವಲ್ ಬಟನ್, ಪವರ್ 8 ಇದ್ದರೆ 7 ಸತಿ ಈಕ್ವಲ್ ಬಟನ್. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಹೇಗೆ, ಇಲ್ಲಿರೋಂಥ ವ್ಯಾಲ್ಯೂಗೆ 8,000ಇಂದ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ 10,000 to 10 ಬರುತ್ತೆ. 10,000 to 10 -8,000, 10,210 ರೂಪಾಯಿ ನಿಮಗೆ 5 ವರ್ಷ ಆದಮೇಲೆ ಸಿಗುತ್ತೆ. ನೀವು ಇಟ್ಟಿರೋ ಅಮೌಂಟ್ ಎಷ್ಟು, 8,000. ಹಾಗಾದರೆ ಎಷ್ಟು ಬಡ್ಡಿ ಸಿಗುತ್ತೆ? ನಿಮಗೆ ಬಡ್ಡಿ ಸಿಕ್ಕೋದು 2,210. ಇದನ್ನೇ ಸಿಂಪಲ್ ಆಗಿ ಫಾರ್ಮುಲಾ ಇಲ್ಲದೇ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ನೀವು ಇಡೋವಂಥ ಅಮೌಂಟ್ ಎಷ್ಟು, 8,000 ರೂಪಾಯಿ. ವರ್ಷಕ್ಕೆ ಎಷ್ಟು ಬಡ್ಡಿ ಅಂತೆ, 5%, ಪ್ಲಸ್ 5% ಅಂತ 5 ಟೈಮ್ಸ್ ಮಾಡಿದ್ರೆ ಆಯಿತು. ಪ್ಲಸ್ 5% 1, ಪ್ಲಸ್ 5% 2, ಪ್ಲಸ್ 5% 3, ಪ್ಲಸ್ 5% 4, ಪ್ಲಸ್ 5% 5. 5ನೇ ವರ್ಷದಲ್ಲಿ ನಿಮಗೆ 8,000 ಪ್ಲಸ್ 5% 1, ಪ್ಲಸ್ 5% 2, ಪ್ಲಸ್ 5% 3, ಪ್ಲಸ್ 5% 4, ಪ್ಲಸ್ 5% 5. 5ನೇ ವರ್ಷದಲ್ಲಿ ನಿಮಗೆ ಸಿಗೋ ಅಮೌಂಟ್ ಎಷ್ಟು, 10,210 ಮೈನಸ್ ನೀವು ಇಟ್ಟಿರೋ ಅಮೌಂಟ್ ಎಷ್ಟು, ಇಟ್ಟಿರೋ ಅಮೌಂಟ್ 8,000. ಹಾಗಾದರೆ ಟೋಟಲ್ ಆಗಿ ಎಷ್ಟು ಬಡ್ಡಿ ಸಿಗುತ್ತೆ ನಿಮಗೆ, 2,210. ಯಾವುದೇ ಥರ ಫಾರ್ಮುಲಾ ಯೂಸ್ ಮಾಡ್ದೇ ಡೈರೆಕ್ಟಾಗಿ ಮಾಡೋದಂದರೆ ನೀವು ಕ್ರಾಸ್ ಚೆಕ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಬೋದು. ಬಿಟ್ಟರೆ ಎಕ್ಸಾಮ್ನಲ್ಲಿ ನೀವು ಫಾರ್ಮುಲಾ ಯೂಸ್ ಮಾಡಿನೇ ಮಾಡಬೇಕು. ಬಟ್ ಇದು ಗೊತ್ತಿರಬೇಕು, ಕ್ರಾಸ್ ಚೆಕ್ ಮಾಡೋದಕ್ಕಾಗುತ್ತೆ. 8,000 ಪ್ಲಸ್ 5% ಪ್ಲಸ್ 5% 5 ಟೈಮ್ಸ್ ಮಾಡಿದ್ರೆ ಆಯಿತು. 5 ಇಯರ್ಸ್ ಅಂತ ಕೊಟ್ಟಿರೋದ್ರಿಂದ 6 ಇಯರ್ಸ್ ಅಂತ ಕೊಟ್ಟರೆ 6 ಟೈಮ್ಸ್ ಮಾಡಿದ್ರೆ ಆಯಿತು. ಸೊ ಸಿಂಪಲ್ ಈ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.